ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ನಿಮ್ಮ ಮನೇಲಿ 4 ಬನ್ ಇದ್ದು ಸ್ವಲ್ಪ ಪನ್ನೀರ್ ಇದ್ದರೆ ಈ ರೆಸಿಪಿನ ಇವತ್ತೇ ಟ್ರೈ ಮಾಡಿ. ಮಕ್ಕಳಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಟ್ರಸ್ಟ್ ಮೀ, ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನೋಷ್ಟು ಚೆನ್ನಾಗಿರುತ್ತೆ. ಇದನ್ನು ಮಾಡೋದಕ್ಕೆ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 2 ಚಮಚ ಕುಕ್ಕಿಂಗ್ ಆಯಿಲ್ನ ಸೇರಿಸಿದ್ದೀನಿ. ಅರ್ಧ ಚಮಚ ಜೀರಿಗೆ ಚಿಟಪಟ ಅನ್ನೋವಾಗ 1 ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ. 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ. ಫ್ರೆಶ್ ಆಗಿ ಜಜ್ಜಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಚಮಚ. ಇದೆಲ್ಲ ಸೇರಿಸಿ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ರಾ ಸ್ಮೆಲ್ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನಂತರ ಅರಿಶಿಣದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಒಂದು ಅರ್ಧ ಚಮಚ ಆಗುವಷ್ಟು ಚಾಟ್ ಮಸಾಲ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಕಸೂರಿ ಮೇಥಿನ ಸೇರಿಸಿದ್ದೀನಿ. ಮಸಾಲ ಪುಡಿಗಳನ್ನು ನಿಮ್ಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ, ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದಾದ ನಂತರ ಇದಕ್ಕೆ 2 ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡು ತಗೊಳ್ಳಿ. ನಂತರ ತೆಳುವಾಗಿ ಕಟ್ ಮಾಡಿರೋಂಥ ಕ್ಯಾರೆಟು, 2 ಹುಳಿ ಟೊಮ್ಯಾಟೋನ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡಿ ಸೇರಿಸಿದ್ದೀನಿ. ನಿಮಗೆ ಬೇಕು ಅಂದರೆ ಬೇರೆ ತರಕಾರಿಗಳನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಮಾಡ್ಕೋಬೋದು. ಈಗ ಇದನ್ನು ಅಷ್ಟೇ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಸ್ವಲ್ಪ ಮ್ಯಾಶ್ ಮಾಡ್ತಾ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಾಗತ್ತೆ. ಈಗ ಇದಕ್ಕೆ ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಜಾಸ್ತಿ ಬೇಡ, ತರಕಾರಿಗಳೆಲ್ಲ ಕ್ರಂಚಿಯಾಗೇ ಇರಬೇಕು. ಸ್ವಲ್ಪ ಮಸಾಲೆ ಜೊತೆಗೆ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಆ ನೀರಿನಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು. ನೀರಿನಂಶ ಜಾಸ್ತಿ ಇದ್ದರೆ ಚೆನ್ನಾಗಾಗೋದಿಲ್ಲ. ಇದೆಲ್ಲ ಆದ ನಂತರ ಪನ್ನೀರನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಪನ್ನೀರನ್ನ ಮನೆಯಲ್ಲೇ ಮಾಡ್ಕೊಳ್ತೀನಿ, ಹಾಗಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೊರಗಡೆಯಿಂದ ತಂದಿರೋ ಪನ್ನೀರಾದರೆ ಅಷ್ಟು ಸುಲಭಕ್ಕೆ ಒಡೆದೋಗಲ್ಲ, ಆರಾಮಾಗಿ ಮಿಕ್ಸ್ ಮಾಡ್ಕೊಳ್ಬೋದು. ಈಗ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಕಮ್ಮಿ ಉರಿನಲ್ಲಿ ಇದನ್ನು ಬೇಯಿಸ್ಕೊಳ್ತೀನಿ. ಮಧ್ಯದಲ್ಲಿ ಮಿಕ್ಸ್ ಮಾಡ್ತಾ ಕಡಿಮೆ ಉರಿನಲ್ಲಿ 3ರಿಂದ 4 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಪನ್ನೀರ್ ಕೂಡ ಚೆನ್ನಾಗಿ ಬೆಂದಿದೆ. ಇಷ್ಟ ಆದರೆ ಸಾಕು. ಇವಾಗ ನೋಡಿ, ಈ ಸ್ಟಫಿಂಗ್ ಅನ್ನೋದು ರೆಡಿ ಆಯಿತು. ಇದಾದ ನಂತರ ಫ್ರೆಶ್ ಆಗಿರೋ 4 ಬನ್ನನ್ನು ತಗೊಂಡಿದ್ದೀನಿ. ಟೀ ಜೊತೆಗೆ ತಿನ್ನೋದಕ್ಕೆ ತಂದಿರ್ತೀವಲ್ಲ ಅದೇ ಬನ್ನು. ಒಂದೊಂದು ಸಲ ಜಾಸ್ತಿ ಬನ್ ತಂದಿರ್ತೀವಿ, ಮನೇಲಿ ಬನ್ ಇರುತ್ತೆ, ತಿಂದಿರಲ್ಲ, ವೇಸ್ಟ್ ಆಗಿಬಿಡುತ್ತೆ. ಅಂಥ ಹೊತ್ತಲ್ಲೂ ಕೂಡ ಇದನ್ನು ನೆನಪು ಮಾಡಿಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಮಧ್ಯದಲ್ಲಿ ಈ ಥರ ಕಟ್ ಮಾಡಿಕೊಂಡು 2 ಭಾಗ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಬನ್ನು ಕೂಡ ಇದೇ ಥರ ಕಟ್ ಮಾಡ್ಕೊಂಡು ತಗೊಳ್ಳಿ. ಅರ್ಧ ಕಟ್ ಮಾಡಿ ಉಳಿಸ್ಬೇಡಿ, ಪೂರ್ತಿಯಾಗಿ ಕಟ್ ಮಾಡಿ ತೆಗೆದುಬಿಡಿ. ಅರ್ಧ ಕಟ್ ಮಾಡಿ ಉಳಿಸಿದ್ರೆ ಸ್ಟಫಿಂಗ್ನ ಜಾಸ್ತಿ ಇಡ್ಸೋಕ್ಕಾಗಲ್ಲ. ಒಂದು ವೇಳೆ ಬನ್ ಇಲ್ಲ ಬ್ರೆಡ್ ಇದೆ ಅಂತಾದರೆ ಬ್ರೆಡ್ಡಲ್ಲೂ ಕೂಡ ಇದನ್ನು ಮಾಡ್ಕೊಳ್ಬೋದು, ಬಟ್ ಬನ್ನಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಮಧ್ಯದಲ್ಲಿ ನಿಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಸ್ಟಫಿಂಗ್ನ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಇಟ್ಟರೆ 1 ಅಥವಾ 2 ತಿಂದರೆ ಹೊಟ್ಟೆ ತುಂಬೋಗ್ಬಿಡುತ್ತೆ. ಬೇಕು ಅಂದರೆ ಇದ್ರ ಜೊತೆಗೆ ಟೊಮ್ಯಾಟೊ ಕೆಚಪ್ಪು ಅಥವಾ ಚೀಸು ಆ ಥರದ್ದೇನಾದರೂ ನೀವು ಆ್ಯಡ್ ಮಾಡ್ಕೊಳ್ಬೋದು. ಬಟ್ ನಾನು ತುಂಬ ಸಿಂಪಲಾಗಿ ಮಾಡಿದ್ದೀನಿ. ಈ ಥರ ಸ್ಟಫಿಂಗ್ ಇಟ್ಟು ಮೇಲ್ಗಡೆ ಇನ್ನೊಂದು ಬನ್ನಿನ ಪೀಸ್ ಇರುತ್ತಲ್ಲ ಅದನ್ನು ಕ್ಲೋಸ್ ಮಾಡಿ ಈ ಥರ ರೆಡಿ ಮಾಡ್ಕೊಳ್ಳಿ. ನೋಡೋದಕ್ಕೆ ನೋಡಿ ಎಷ್ಟು ಸೂಪರಾಗಿ ಕಾಣಿಸುತ್ತಲ್ವಾ. ಬೇಕ್ರಿನೂ ಮರ್ತೋಗ್ತಾರೆ ಮಕ್ಕಳು ಈ ಥರ ಮಾಡಿಕೊಟ್ರೆ. ಈಗ ಎಲ್ಲ ಬನ್ನನ್ನು ಕಟ್ ಮಾಡಿಕೊಂಡು ಅದರೊಳಗಡೆ ಸ್ಟಫಿಂಗ್ನ ಫಿಲ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಾದ ನಂತರ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 1ರಿಂದ 1.5 ಚಮಚ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಬೇಡ ಅಂದರೆ ಬೆಣ್ಣೆ ಕೂಡ ಹಾಕಿ ಮಾಡ್ಕೊಳ್ಬೋದು. ಆ್ಯಕ್ಚುಲಿ ಬೆಣ್ಣೆನೇ ಹಾಕಬೇಕು, ನನ್ನ ಹತ್ರ ಬೆಣ್ಣೆ ಇರಲಿಲ್ಲ, ತುಪ್ಪ ಇತ್ತು, ಹಾಗಾಗಿ ತುಪ್ಪದಲ್ಲೇ ಮಾಡಿಕೊಂಡೆ. ಎರಡೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಸ್ವಲ್ಪ ಅಚ್ಚ ಖಾರದ ಪುಡಿ ಬದಲಾಗಿ ಪಾವ್ ಭಾಜಿ ಮಸಾಲ ಕೂಡ ಹಾಕಿ ಫ್ರೈ ಮಾಡ್ಕೊಳ್ಬೋದು. ಅದು ಲೈಟಾಗಿ ಬಿಸಿ ಆದ ನಂತರ ಬನ್ನನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಒಂದೊಂದಾಗೆ ಈ ತುಪ್ಪ ಮತ್ತು ಅಚ್ಚ ಖಾರದ ಪುಡಿನಲ್ಲಿ ಈ ಥರ ಹೊರಳಾಡಿಸಿ ಎರಡೂ ಸೈಡಲ್ಲ, ಪೂರ್ತಿ ಎಲ್ಲ ಕಡೆಯಲ್ಲೂ ಆದಷ್ಟು ಫ್ರೈ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ. ಕಡಿಮೆ ಉರಿನಲ್ಲಿ ಮಾಡ್ಕೊಳ್ಳಿ. ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಕಲರ್ಫುಲ್ಲಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ. ಮತ್ತು ನೀವು ಎಲ್ಲಿಂದ ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಅನ್ನೋದನ್ನು ಮೆನ್ಷನ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ನಂಗೆ ತುಂಬ ಖುಷಿ ಆಗುತ್ತೆ, ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ನಾನಿಲ್ಲಿ ಪನ್ನೀರ್ನ ಯೂಸ್ ಮಾಡಿದ್ದೀನಿ ಅಲ್ವಾ, ಅದ್ರ ಬದಲಾಗಿ ನೀವು ಟೋಫು, ಸೋಯಾ ಚಂಕ್ಸು, ಮಶ್ರೂಮು
ಈ ಥರದ್ದನ್ನೆಲ್ಲ ಹಾಕಿ ಕೂಡ ಮಾಡ್ಕೊಳ್ಬೋದು. ಮಕ್ಕಳ ಸ್ನ್ಯಾಕ್ ಬಾಕ್ಸಿಗೆ ಹಾಕಿ ಕಳ್ಸೋಕ್ಕಂತೂ ತುಂಬ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಇಷ್ಟಪಟ್ಟು ಕೂಡ ತಿಂತಾರೆ ಮತ್ತು ಇದರಲ್ಲಿ ತುಂಬ ವೆಜ್ಜೀಸ್ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಈಗ ಇದು ರೆಡಿ ಆಗಿದೆ. ಇದಕ್ಕೆ ನಾನೇನು ಹೆಸರಿಟ್ಟಿಲ್ಲ, ನೀವೇ ಒಂದೇನಾದರೂ ಹೆಸರನ್ನ ಹೇಳಿ ಕಮೆಂಟ್ ಬಾಕ್ಸಲ್ಲಿ. ಇದು ರೆಡಿ ಆಯಿತು, ಸೂಪರಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ನೋಡಿದ್ರೇ ಖುಷಿ ಆಗುತ್ತೆ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. 1-2 ತಿಂದರೆ ಹೊಟ್ಟೆ ಫುಲ್ ಆಗಿಬಿಡುತ್ತೆ, ಊಟನೇ ಬೇಡ ಅನಿಸುತ್ತೆ. ರುಚಿ ನೋಡಿದ್ರೆ ಇನ್ನೊಂದೆರಡು ತಿನ್ನಬೇಕು ಅನ್ನೋ ಥರ ಇರುತ್ತೆ. ಪ್ಲೀಸ್ ಒಂದ್ಸಲ ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ಐ ಹೋಪ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.